ಸುಂದರವಾಗಿರ್ತಕ್ಕಂಥ ಪದ್ಯವನ್ನ ಅಪ್ಪ ಮಡಿವಾಳೇಶ್ವರರು ಕೊನೆಯದಾದ ಒಂದು ಚರಣದಲ್ಲಿ ಗುರುಮಹಾಂತೇಶನ ಪಾದಗಳಲ್ಲಿ ನಂಬಿಕೆಯನ್ನು ಇಡು, ಯಾವ ಕೆಲಸ ಮಾಡಕ್ ಬಂದಿವೆ ಅನ್ನೋದರಿಂದ ನಮ್ಗೆ ಗೊತ್ತಾಗ್ತದ. ನ ಗುರುರೋರಧಿಕಂ ನ ಗುರುರೋಂ ತಪಃ ತತ್ವಜ್ಞಾನ ಸ್ಮರನ್ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವ ಹಾಗೆ ಒಂದಿಷ್ಟು ಸಮಯ ನಮ್ಮ ಜೊತೆಗೆ ನೀವು ನಿಮ್ಮ ಜೊತೆಗೆ ನಾವು ಮಾತಾಡೋ ಅವಕಾಶ ಅದ. ಪರಮಾತ್ಮ ನಮ್ಮ ಕಣ್ಣಿಗೂ ನಿಮ್ಮ ಕಣ್ಣಿಗೂ ಕಾಣಿಲ್ಲ. ನೋಡಿರಿ, ಪರಮಾತ್ಮ ಭೇಟಿಯಾಗೇನ್ರಿ? ಇಲ್ಲ. ನಿರ್ಗುಣ ನಿರಾಕಾರ ಪರವಸ್ತು ಭಗವಂತ ಪರಮಾತ್ಮ. ಆದರೆ ಸಗುಣ ಸಾಕಾರ ಸದ್ಗುರುನಾಥ ಪರಮಾತ್ಮನ ಪರಮ ಅಂಶವೇ ಸಾಕ್ಷಾತ್ ಭರ್ಗೋ ನರಾಕೃತಿ ಅನ್ನುವ ಹಾಗೆ ನಿರ್ಗುಣ ನಿರಾಕಾರ ಪರವಸ್ತು ಭಗವಂತ ಇದ್ದರೆ ಅದೇ ಪರಮಾತ್ಮನ ಪ್ರತಿ ಅವತಾರಿ ಪುರುಷನಾಗಿರ್ತಕ್ಕಂಥವನು ಸಗುಣ ಸಾಕಾರ ಭಗವಂತ ಸದ್ಗುರುನಾಥ. ಅಂಥ ಸದ್ಗುರುನಾಥನ ಚರಣ ಸನ್ನಿಧಾನವನ್ನ ಬಹಳಷ್ಟು ನಂಬಿಕೆಯಿಂದ ಆಚಾರ ವಿಚಾರವಂತನಾಗಿ ನಾವು ಬಾಳಿ ಬದುಕಬೇಕಾಗ ಜಗತ್ತಿನೊಳಗ ಮನಸ್ಸು ಪರಮಾತ್ಮನಲ್ಲಿ, ಮನಸ್ಸು ಗುರುದೇವರಲ್ಲಿ, ಗುರುದೇವತೆಗಳಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಮನಸ್ಸನ್ನು ನಾವು ಇಟ್ಟಿವಿ ಅಂದ್ರೆ ಏನೋ ಹಿಂದಿನ ಜನ್ಮದಾಗ ಮಾಡಿದ ಪಾಪ ಕರ್ಮೆಲ್ಲ ನಾಶ ಆಗ್ತದ. ಸದ್ಗುರುನಾಥನ ಆಶೀರ್ವಾದ ನಮ್ಗೆಲ್ಲರಿಗೂ ಆಗ್ತದ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದೊಂದು ಮನ, ಆ ಮನ ನಿಮ್ಮ ಪದಾರವಿಂದಗಳಲ್ಲಿ ಇಟ್ಟ ಬಳಿಕ ನನಗೆಲ್ಲಿ ಬಹುಪಾಶ ಇಂಟೇಕ ಚೆನ್ನ ಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿ ಹೇಳ್ಕೊಂಡು ಬಂದಂಗ ಒಂದೇ ಒಂದು ಮನಸ್ಸು ಭಕ್ತಿ ಅನಿಸಿಕೊಳ್ಳಲಿಕ್ಕೂ ಅದೇ ಸಮರ್ಥ ಅದ. ಆಚಾರ ವಿಚಾರವಂತನಾಗಿ ಗುರುವಿನ ಸೇವೆ, ದೇವತೆಗಳ ಸೇವೆಯನ್ನ ಮಾಡಿ ಭಕ್ತಿವಂತನಾಗಿ ಬಾಳಿ ಬದುಕಲಿಕ್ಕೂ ಅದೇ ಮನಸ್ಸು ಕಾರಣ ಅದ. ವ್ಯಸನಾದಿಗಳ ಮೇಲೆ ಇಟ್ಟು ಘೋರ ನರಕ ಹೋಗಲಿಕ್ಕೆ ಅದುವೇ ಕಾರಣ ಅದ. ಒಂದೇ ಒಂದು ಮನಸ್ಸು. ಇಡೀ ಶಾಸ್ತ್ರ, ಪ್ರವಚನ, ಪುರಾಣ ಎಲ್ಲ ನಡೆದಿದ್ದು ಕೇವಲ ಒಂದು ಮನಸ್ಸಿನ ಆಧಾರದ ಮೇಲೆ. ಹೌದಲ್ರಿ? ಒಂದೇ ಒಂದು ಮನಸ್ಸು. ಕರುಣಿಶನಗಿದನೆ ಬೇಡುವೆನೋ ಅಭವ, ಬೇರೊಂದು ವರವನೊಲ್ಲೆನು ಮುಕ್ತಿ ದೊರೆಯುವ ಸಾಧನವ. ಶ್ರೀಮನ್ ನಿಜಗುಣ ಶಿವಿಗಳು ಬಿಡ್ಕೊಂಡು ಬಂದರು. ಹೇ ಪರಮಾತ್ಮ, ನನ್ನಿನ್ನಲ್ಲಿ ಒಂದು 3 ವಸ್ತುಗಳನ್ನು ಕೇಳ್ತೀನಿ. ನನಗೆ ಭಕ್ತಿ ಕೊಡು, ವೈರಾಗ್ಯ ಕೊಡು, ಮುಕ್ತಿಯನ್ನು ಕೊಡಬೇಡ, ಜ್ಞಾನ ತಿಳಿಯತಕ್ಕಂಥ ಶಕ್ತಿಯನ್ನು ಕೊಡು. ಏನು ಭಕ್ತಿ 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 ಅಂತ ತಿಳ್ಕೊಂಡು ಹೇಳುವುದನ್ನು ಕೇಳ್ಕೊತ ಬಂದೀವಿ. ಭಕ್ತಿ ಅಂದ್ರೆ ಏನು? ಒಂದಿಷ್ಟು ವಿಷಯ ಚಿಂತನೆಯನ್ನು ಮಾಡೋ ಅವಕಾಶ ಅಪ್ಪ ಅವ್ರು ನಮಗೆ ಆಶೀರ್ವಾದವನ್ನು ಮಾಡ್ಯಾರ. ಭಕ್ತಿ ಅಂದ್ರೆ ಏನು? ಶಾಸ್ತ್ರ ಬರೀತದ, ಅನನ್ಯ ಶ್ರದ್ಧಾಯುಕ್ತ ಪ್ರೇಮಕ್ಕೆ ಭಕ್ತಿ ಅಂತ ಕರೀತಾರ. ಏನು ಭಕ್ತರಿ ಅಂದ್ರೆ ತುಜ ಕಡೆ ಹಾತ್ ಮಾಜ ಕಡೆ ಭಾತ್ ನಾಹಿ. ದೇವ್ರಿಗೆ ನೇದೆ ಹಿಡ್ದಂಗೆ ಅಲ್ಲದು. ನಿನ್ನ ಕಡೆ ಹಿಂಗ ಹಿಂಗ, ನನ್ನ ಕಡೆ ಹಿಂಗ. ನಾವು ಭಾಳ ಶಾಣೆ ಆಗಿವಿ, ದೇವ್ರಿಗೆ ನೇದೆ ಹಿಡಿಯೋರು. ಅನನ್ಯ ಶ್ರದ್ಧಾಯುಕ್ತ ಪ್ರೇಮಕ್ಕೆ ಭಕ್ತಿ ಅಂತ ಕರೀತಾರ. ಮೋಕ್ಷ ಸಾಧನ ಸಾಮಗ್ರಾಂ ಭಕ್ತಿ ರೇವಶ ಗರಿಯಸಿ. ಆದಿಗುರು ಭಗವತ್ ಪೂಜ್ಯ ಶಂಕರಾಚಾರ್ಯರು ಭಕ್ತಿ ಲಕ್ಷಣವನ್ನ ಬರೀತಾರ. ಅನನ್ಯ ಶ್ರದ್ಧಾಯುಕ್ತ ಪ್ರೇಮಕ್ಕೆ ಶ್ರದ್ಧೆ ಹೀಗೆ ಇರಬೇಕು. ಗುರುದೇವತೆಗಳಲ್ಲಿ ಅಚಲ ಅನುಪಮ ಭಕ್ತಿ ಭಾವ ಅನುಕೂಲನೆ ಶಂಭುಲಿಂಗ. ಮನಸ್ಸು ಪರಮಾತ್ಮನಲ್ಲಿ ಆಗಲಿ ಗುರುದೇವರಲ್ಲಿ ಆಗಲಿ ಅಲುಗಾಡದೇ ಇರತಕ್ಕಂಥ ಭಕ್ತಿ ನಮ್ಮದು ಇರಬೇಕು. ಅನನ್ಯ, ಒಟ್ಟ ಅಳಗಾಡಿರಬಾರ್ದು. ಪ್ರಾಣ ಹೋದರೂ ಸಹಿತ ನೀನೇ ನನಗೆ ಬೇಕು ಪರಮಾತ್ಮ ಗುರುದೇವ ಅನ್ನುವ ಭಕ್ತಿ ನಮ್ಮಂತೆ ಕಿತ್ತಂದ್ರೆ ಅದು ಮಾತ್ರ ಭಕ್ತಿ ಅಂತ ಅನಿಸ್ಕೊಳ್ತದೆ. ಒಂದೇ ಒಂದು ಮನಸ್ಸು, ಒಂದೇ ಮನಸ್ಸು. ಪ್ರತಿಯೊಬ್ಬರಲ್ಲಿಯೂ ಒಂದೇ ಒಂದು ಮನಸ್ಸದ. 3.5 ಮೊಳ ದೇಹವನ್ನು ಅಳಗಾಡಿಸಕತ್ತೈತೆ. ಅದು ಯಾವುದದು?
ಮನಸ್ಸು 3.5 ಮೊಳದ ದೇಹವನ್ನ 70 ಕಿಲೋ 80 ಕಿಲೋ ಶರೀರವನ್ನು ಹೊತ್ಕೊಂಡು ಹೋಗೋದು ಅದೇ, ಒಯ್ದು ಮಣ್ಣಾಗ ಹಾಕೋದು ಅದೇ. ಎಷ್ಟು ವಿಚಿತ್ರದ ನೋಡ್ರಿ. ಸರ್ಪಭೂಷಣ ಶಿವಯೋಗಿಗಳು ಬರೀತಾರ ಆ ಮನಸ್ಸನ್ನ ಕುರಿತು, ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ, ವಿಷಯಗಳೆಂಬ ಫಲವನ್ನು ಅನುಭವಿಸುತ್ತಾ ಭವದತ್ತ ಮುಖ ಮಾಡಿದೆ ನೋಡ. ಈ ಮನವೆಂಬ ಮರ್ಕಟವನ್ನು ನಿನ್ನ ನೆನಹೆಂಬ ಪಾಶದಲ್ಲಿ ಬಿಗಿದು ನಿನ್ನತ್ತ ಎಳೆದುಕೋ ಅಖಂಡೇಶ್ವರ, ಎನ್ನ ನುಳಿದುಕೋ ಅಖಂಡೇಶ್ವರ ಅಂತ ಷಣ್ಮುಖ ಶಿವಯೋಗಿಗಳು ಪ್ರಾರ್ಥನೆಯನ್ನು ಮಾಡ್ತಾರೆ ತಮ್ಮ ಗುರುದೇವ ಪರಮಾತ್ಮನಲ್ಲಿ. ಮನವೆಂಬ ಮರ್ಕಟ ಸುಮ್ಮನೆ ಇಲ್ಲಿ ಕುಂತಂಗ ಮಾಡಿರ್ತದ. ಏನ್ ಮಾಡಿರ್ತದ ಮನಸ್ಸ? ಇತಸ್ತು ಬಸ್, ನೀ ಇಲ್ಲೇ ಕುಂಡ್ರು, ನಾ ಸ್ವಲ್ಪ ಹೋಗಿ ಬರ್ತೀನಿ. ಒಂದು ತಾಸು ಕೂಡುವುದರೊಳಗಾಗಿನೇ ಮನಸ್ಸ ಮಾಡಬಾರದ ಕರ್ತವ್ಯಗಳನ್ನು ಮಾಡಿಬಿಟ್ಟದ. ಏನು ಮಾಡಾಕ ಬಂದೀವಿ ಅನ್ನತಕ್ಕಂಥದ್ದು ಇಲ್ಲೇ ಕುಂಡ್ರಿಸಿ ಎಲ್ಲವನ್ನು ಮರೆತು ತತ್ಕ್ಷಣ ಎಕಡೆ ಬೇಕು ಆ ಕಡೆ, ಎಕಡೆ ಬೇಕು ಆ ಕಡೆ, ಎಕಡೆ ಬೇಕು ಆ ಕಡೆ ತಿರುಗಾಡಿ ಬರ್ತದ ಮನಸ್ಸು. ಹೋಗಿ ಬರಂಗಿಲ್ರಿ. ಸುಮ್ಮನೆ ಕುಂತಾಕ್ರಿ ಬಿಡಿ ಚಟ ನೆನಪು ಬಂತಂದ್ರ, ಬಿಡಿ ಸೇದಿ ಬತ್ತ, ಗಾಂಜಾ ಸೇದು ನೆನಪು ಬಂತಂದ್ರ ಹೋಗಿ ಬತ್ತ. ಯಾಕೆ? ಮನಸ್ಸು ಅಷ್ಟು ವಿಚಿತ್ರದ. ಒಂದೇ ಒಂದು ಮನಸ್ಸು ಎಷ್ಟು ವಿಚಿತ್ರ ಅದ ನೋಡ್ರಿ. ಯಾವ ಯಾವ ಕೆಲಸ ಮಾಡ್ತದ ಮಜಾಕ ಅಂತ ತಿಳ್ಕೊಂಡು ನಿಮಗೆ ನಾ ಹೇಳ್ತೀನಿ. ಒಂದೇ ಒಂದು ಮನಸ್ಸು ಬೀಡಿ ಮ್ಯಾಗ, ಸಿಗರೇಟ್ ಮ್ಯಾಗ, ತಂಬಾಕು ಮ್ಯಾಗ, ಗುಟ್ಕಾ ಮ್ಯಾಗ ಇಟ್ಟ ಅಂದ್ರ ಏನಾಗ್ತದ? ಮಾತಾಡಿ ನಮ್ಮ ಜೊತೆಗೆ. ಚಟ. ಮನಸ್ಸು ಒಂದೇ. ಬೀಡಿ ಸಿಗರೇಟ ವ್ಯಸನಾದಿ ಮೇಳಗೆ ಇಟ್ಟಂದ್ರ ಚಟ, ಹೌದಲ್ರಿ? ಹೆಣ್ಣಿನ ಮೇಲೆ ಇಟ್ಟಂದ್ರ ಕಾಮ. ಆಸ್ತಿ ಇನ್ನೊಬ್ಬರನ್ನ ಪಡ್ಕೊಂಡೇ ತಿರ್ಬೇಕಂತ ಸಿಟ್ಟಿಲೆ ಬಂದ ಕ್ರೋಧ. ಇದು ಆಸ್ತಿ ಒಟ್ಟು ನನಗೆ ಉಳಿಲಿ ಅಂದ ಲೋಭ. ಒಂದೇ ಮನಸ್ಸು. ಇದೆಲ್ಲ ನನಗೆ ಉಳಿಲಿ ಅಂದ ಲೋಭ. ಬಹಳಷ್ಟು ಸೊಕ್ಕಿನಿಂದ ಮರೆಯಕತ್ತ ಮತ್ಸರ. ಮಕ್ಕಳ ಮೇಲೆ ಮಮತೆ ವಾತ್ಸಲ್ಯವನ್ನು ತೋರಿದ ಮೋಹ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲವುಗಳಿಗೆ ಸರಿ ಸಮಾನವಾಗಿ ಹಂಚಿಕೊಂಡು ಹೋಗ್ತದ ಮನಸ್ಸು. ಒಂದೊಂದು 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 ಮಾಡುವುದರಿಂದ ಒಂದೊಂದು ಗುಣಗಳ ಉತ್ಪತ್ತಿ ಆಗ್ತವೆ. ಎಷ್ಟು ಮನಸ್ಸದವ್ರಿ? ಒಂದೇ. ಒಂದೇ ಒಂದು ಮನಸ್ಸು ಕ್ರಿಯಾಭೇದದಿಂದ, ಆಚಾರ ಭೇದದಿಂದ ಭಿನ್ನ ಭಿನ್ನವಾಗಿ ಆಗ್ತದೆ. ಇದು ಯಾಕೋ ನಮಗೆ ತಿಳಿಯಂಗಿಲ್ಲ ಅಂದ್ರೆ ಇನ್ನೊಂದು ರೀತಿಯಾಗಿ ಹೇಳ್ತೀನಿ ಕೇಳ್ರಿ. ಈಗ ನಿಮ್ಮ ಎದುರಿಗೆ ನಾ ಕೂತೀನಿ, ಒಂದೇ ದೇಹ. ಪ್ರವಚನ ಮಾಡಕ್ ಕುಂತೀವಂದ್ರ ಪ್ರವಚನಕಾರ. ಅಜ್ಜನ ಪುರಾಣ ಹೇಳಕ್ ಕುಂತೀನಿ ಅಂದ್ರ ಪುರಾಣಿಕ. ಶಾಸ್ತ್ರಿ ಹೇಳಕ್ ಕುಂತೀವಂದ್ರ ಶಾಸ್ತ್ರಿ. ಇದೆಲ್ಲ ಬಿಟ್ಟು ಪಂಚಾಂಗ ಹೇಳಕ್ ಕುಂತಂದ್ರ ಹೌದಾ ಜ್ಯೋತಿಷಿಕಾರ, ಹೌದಲ್ರಿ? ಹೋಲ್ ಬಿಡ್ರಿ. ನಮ್ಮ ಅವ್ವಪ್ಪನ ಮಗನಾಗ ಹೋಗಿ ನಿಂತಂದ್ರ ಮಗ, ನಮ್ಮ ಗುರ್ತಾಯಿ ಮಗಲ ಹೋಗಿ ನಿಂತಂದ್ರ ಆಕಿನ ಗಂಡ. ಎಷ್ಟು ಜನ ಅದೀವ್ರಿ? ಒಬ್ರೇ. ಮಗನ ಮುಂದೆ ಹೋಗಿ ನಿಂತಂದ್ರ ತಂದೆ. ಅಣ್ಣನ ಮಗನ ಹೋಗಿ ನಿಂತಂದ್ರ ತಮ್ಮ. ಎಷ್ಟು ಜನ ಅದೀವಿ? ನಾ ಹಂಗ ಕೇಳೋನೆ, ಒಬ್ಬನೇ, ಹೌದಲ್ರಿ? ಡ್ರೈವಿಂಗ್ ಮಾಡಕ್ ಕುಂತಂದ್ರ ಡ್ರೈವರ. ಆಕ್ಸಿಡೆಂಟ್ ಹೋಗಿ ಕಾಲು ಮುರಿದು ಹೋಗಿ ದವಾಖಾನೆಗೆ ಬಿದ್ದಪ್ಪ, ಏನಾಗ್ತೀನಿ? ಪೇಷಂಟ್. ಡಾಕ್ಟರ್ಗ ಏನು ಮಾಡೋದಾಗಲಿಲ್ಲ ಈ ದೇಹಕ್ಕೆ. ಪ್ರಾಣ ಪಕ್ಷಿ ಹಾರಿ ಹೋಗಿ ಗೊಟ್ಟಕ್ಕಂತಪ್ಪ. ಏನಾಯ್ತು ಈಗ? ನೀವು ಅಲ್ರಿ, ನಾ ಹೇಳಕತ್ತೀನಿ, ನನಗೆ ಗೊತ್ತದ ನೀವು ಭಯ ಅದನ್ನದು ನಮಗೆ. ಹೋಗಿ ಗಾಡಿ ಕೊತ್ತಪ್ಪ ಇದಕ್ಕೆ. ಇದೇನಾಯ್ತಿದು? ಶವ. ಎಷ್ಟದಾವ್ರಿ? ಒಂದೇ. ಒಂದೇ ಒಂದು ದೇಹ ಕ್ರಿಯಾಭೇದದಿಂದ ಭಿನ್ನ ಭಿನ್ನ ಆಗುವ ಹಾಗೆ ಒಂದೇ ಒಂದು ಮನಸ್ಸು ವ್ಯಸನಾದಿಗಳ ಮೇಲೆ ಇಟ್ಟಿ ಚಟ ಆಗ್ತದ, ಹೆಣ್ಣಿನ ಮೇಲೆ ಇಟ್ಟಿ ಕಾಮ ಆಗ್ತದ. ಅಷ್ಟೇ ಅಲ್ಲ, ಸಿಟ್ಟಿನಿಂದ ಬಾಳಾಕತ್ತಿ ಕ್ರೋಧ ಅನಿಸ್ಕೊಂತಿ, ಮಕ್ಕಳ ಮೇಲೆ ಇಟ್ಟಿ ಮಮಕಾರ ಅನಿಸ್ಕೊಂತದ, ಆಸ್ತಿ ಎಲ್ಲ ನನಗೆ ಇರಲಿ ಅಂದಿ ಲೋಭಿ ಅನಿಸ್ಕೊಂತದ. ಬಹಳಷ್ಟು ಎಲ್ಲ ಕಡೆ ಮನ್ಸಿಗೆ ಬಂದಂಗ ಮೇರೆಕತ್ತೆ ಅಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಅಂತ ತಿಳ್ಕೊಂಡು ಅನ್ಸ್ಕೊಂತಿದ್ದಿ ಪುಣ್ಯಾತ್ಮ. ಅದೇ ಒಂದು ಮನಸ್ಸು, ಒಂದೇ ಒಂದು ಮನಸ್ಸು ಇವೆಲ್ಲವನ್ನು ಬಿಟ್ಟು ಗುರು ಮಡಿವಾಳಪ್ಪನ ಅಜ್ಜನ ಮೇಲೆ ಪಾದದ ಮೇಲೆ ನಾವು ಮನಸ್ಸು ಇಟ್ಟಿವಿ ಅಂದ ಶ್ರೇಷ್ಠ ಭಕ್ತ ಅಂತ ಅನ್ಸ್ಕೊಂತೀವಲ್ಲ.
ಹೌದಲ್ಲ? ಒಂದೇ ಒಂದು ಮನಸ್ಸು. ಕ್ರಿಯಾಭೇದದಿಂದ ಭಿನ್ನ ಭಿನ್ನ ಅನಿಸ್ಕೋತೀವಿ. ಒಂದೇ ಒಂದು ಮನಸ್ಸು ಆ ಗುರುವಿನ ಪಾದಗಳ ಮೇಲೆ ಇಟ್ಟಿವಿ ಅಂದ್ರೆ ಶ್ರೇಷ್ಠ ಭಕ್ತಿ. ಅದನ್ನ ಶ್ರೀಮನ್ ನಿಜಗುಣ ಶಿವ್ಯಗಳು ಬರೀತಾರೆ ನೋಡಿ. ಭಕ್ತಿ ಅಂದ್ರೆ ಹೆಂಗ ಇರಬೇಕು, ಆ ಭಕ್ತಿಯ ಲಕ್ಷಣ ಏನು ಅಂತ ಕೇಳಿದ ಕ್ಷಣ, ಆವ ಕಾಲದಳು ಬೇರಾವ ದೇಶದಳು ಬೇಕಾವ ವಸ್ತುವಿನಳು ವೆಡೆವೆರಿಯದ ಅತೀವ ಮತೆ, ಆವ ಪರಿಯೋಳು ತನ್ನ ಮೇಲಿರ್ಪುದಂತೆ ಗುರು ದೇವತೆಯಳು ಅನುರಾಗವಿಹುದೇ ನಿಜ ಭಕ್ತಿ. ಯಾವುದೇ ಒಂದು ಕಾಲದೊಳಗಿರ್ರಿ, ಯಾವುದೇ ದೇಶದೊಳಗೆ ಇರ್ರಿ, ಯಾವುದೇ ಒಂದು ಅವಸ್ಥೆಯೊಳಗಿರ್ರಿ, ಒಂದು ವಸ್ತುವಿನೊಳಗಿರ್ರಿ, ಬೇಡ ಅಂತಲ್ಲ. ಯಾವ್ದಾದ್ರ ಮ್ಯಾಗ ಎಷ್ಟಷ್ಟು ಪ್ರೀತಿ ಅದಿರಿ, ಎಲ್ಲಕ್ಕಿಂತಲೂ ನಿಮ್ಮ ದೇಹದ ಮೇಲೆ ನೀವು ಬಹಳಷ್ಟು ಪ್ರೀತಿ ಎದಿರಿ. ಇದು ಶಾಸ್ತ್ರ ಹೇಳ್ತದ, ಸುಳ್ಳು ಹೇಳಂಗಿಲ್ಲ ಶಾಸ್ತ್ರ ಎಂದು. ನಿಮ್ಮ ದೇಹದ ಮೇಲೆ ಎಷ್ಟು ನೀವು ಪ್ರೀತಿ ಇದ್ದೀರಿ ಅಂತ ವಿಚಾರ ಮಾಡ್ರಿ. ಸುಮ್ಮನೆ ನೀವು ನಿಮ್ಮಷ್ಟಕ್ಕೆ ವಿಚಾರ ಮಾಡ್ರಿ, ನಿಮ್ಮ ದೇಹದ ಮೇಲೆ ನೀವು ಎಷ್ಟು ಪ್ರೀತಿ ಇದ್ದೀರಿ ಅನ್ನೋದು ನಮಗೆ ಗೊತ್ತದ. ಭೂಕಂಪ ಆದಾಕರ ಗಡ 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 ಭೂಕಂಪ ಆಗಾಕರ ಹೆಂಡ್ತಿನೂ ಅಂದಿಲ್ಲ, ಮಕ್ಕಳು ಅಂದಿಲ್ಲ, ಎಲ್ಲ ಬಿಟ್ಟು ಹೊರಗೆ ಓಡಿ ಬಂದೀವಿಲ್ಲ. ಯಾಕೆ? ನಾವು ಉಳಿದ್ರೆ ಸಾಕು. ಎಷ್ಟು ಪ್ರೀತಿ ಇದ್ದೀವಿ ನಮ್ಮ ದೇಹದ ಮ್ಯಾಗ. ಎಲ್ಲಕ್ಕಿಂತಲೂ ಆಸ್ತಿ ಹೋದ್ರೂ ಪರವಾಗಿಲ್ಲ, ಹೆಣ್ಣು ಪರವಾಗಿಲ್ಲ, ಮಕ್ಕಳು ಹೋದ್ರೂ ಪರವಾಗಿಲ್ಲ, ನಾವೊಬ್ಬ ಉಳಿದ್ರೆ ಸಾಕು ಅಂತ ತಿಳ್ಕೊಂಡು ಎದ್ದು ಓಡಿ ಹೊರಗೆ ಬಂದೀವಿಲ್ಲ. ಅರೇ, ಒಂದು 4-5 ವರ್ಷದಿಂದ ಕೊರೋನಾ ಆಗಿತ್ತು. ಹೆಂಡ್ತಿ ಸತ್ತಳ, ಅಲ್ಲೇ ಬಿದ್ದು ಹೆಣ ಮುಟ್ಟಿದ್ರೆ ನಿನಗೆ ಬರ್ತಂದ್ರೆ ಎಲ್ಲರೂ ಮುಟ್ಲಾರ ನಂಗೆ ಮನೆ ಹೋಗಿವಿ. ಮುಟ್ಟಿವೆ, ನಾನು ಹೆಂಡ್ತಿ ಅದಳ ಅಂತ ತಿಳ್ಕೊಂಡು ಅಪ್ಕೊಂಡು ಯಾರು ಹತ್ತಿವ, ನಾ ಸತ್ತಂದ್ರೆ ಹೆಂಗ ಅಂದೀವಿ, ಹೊರತಾಗಿ ಸತ್ರ ಸಾಯಲಕ್ಕೆ ಹೋಗಂದೀವಿ. ಎಷ್ಟು ಪ್ರೀತಿ ಇದೀವಿ ನಮ್ಮ ದೇಹದ ಮ್ಯಾಗ ನಾವು. ತನಗಿಂತ ಪ್ರಿಯವಾದ ವಿಷಯ ಮುಂದುಂಟೆ ಅಂತ ಕೇಳ್ಯಾರ ಶಾಸ್ತ್ರ. ಎಷ್ಟು ಪ್ರೀತಿ ನಿನ್ನ ದೇಹದ ಮ್ಯಾಗ ನೀ ಇದಿ, ಅದಕ್ಕಿಂತ 1000 ಪಾಲು ಪ್ರೀತಿ ಗುರುವಿನಲ್ಲಿ ಪರಮಾತ್ಮನಲ್ಲಿ ಇಟ್ಟಿ ಅಂದ್ರೆ ಅದಕ್ಕೆ ಶ್ರೇಷ್ಠ ಭಕ್ತಿ ಅಂತ ಕರೀತಾರೆ. ಸುಮ್ಮನೆ ಅಲ್ಲ, ಈ ರೀತಿಯಾಗಿ ನೀವು ಇದ್ರಿ ಅಂದ್ರೆ ಅದು ಮಾತ್ರ ಪರಮಾತ್ಮನಿಗೆ ಮುಟ್ತದ, ಹೊರತಾಗಿ ಸುಮ್ಮನೆ ಮುಟ್ಟಂದ್ರೆ ಆಗಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಮಜಾಕ ಅಂತ ತಿಳ್ಕೊಂಡು ಪುರಾಣಕ್ಕೆ ಆ ಕಡೆ ಕೇಳ್ಕೊತೀರಿ. ಗುರುಗಳಂತಕ್ಕೆ ನನ್ನಂತ ಒಬ್ಬ ಬಂದ, ಗುರುಗಳ ನನಗೆ ಮಕ್ಕಳಾಗಿಲ್ರಿ ಅಂದ. 3 ಅಮಾಸಿ ಬಾ ಅಜ್ಜನ ಗದಗಿಗೆ ನಮಸ್ಕಾರ ಮಾಡಿ ಟೆಂಗ ಕಾಯಿ ಕರ್ಪೂರ ಮಾಡಿ ಮಕ್ಕಳಾಗ್ತಾವ. ಭಕ್ತಿ ಅದದು. 3 ಅಂದ, 3 ತಿಂಗಳು ಬಂದ, 1 ತಿಂಗಳು ಬಂದ, 2 ತಿಂಗಳು ಬಂದ, 3 ತಿಂಗಳು ಬಂದ, ಏನಾಗಲಿಲ್ಲ. ಮತ್ತು 4ನೇ ತಿಂಗಳು ಗುರುಗಳಂತಕ್ಕೆ ಬಂದ, ಯಪ್ಪ ಏನೂ ಆಗಿಲ್ಲರಿ, ಇನ್ನೂ 6 ತಿಂಗಳು ಬಾರಪ್ಪ. ಮತ್ತೆ ಬಂದ, ನಮಸ್ಕಾರ ಮಾಡ್ದ, ಅಭಿಷೇಕ ಮಾಡ್ದ, ಕಾಯಿ ಕರ್ಪೂರ ಮಾಡ್ದ, ಹೋದ. ವರ್ಷ ಆಯಿತು, ಹಿಂಗೆ ಬರೋದು ಹೋಗೋದು ಮಾಡಾಕತ್ತ. ಒಂದು ದಿವ್ಸ ಗುರುವಾರ ಕುಂತಿರು, ಮತ್ತೆ ಬಂದ, ಯಾಕೋ ಮತ್ತು ಏನೂ ಆಗಿಲ್ಲ. ಏನಾಗಿಲ್ಲ ನೋಡ್ರಿಪ್ಪ. ಅಲ್ಲೋ, ಮತ್ತು ವರ್ಷ ಆಯಿತು, ತಿಂಗಳ ಬರಾಕತ್ತೀವಿ, ನಮಸ್ಕಾರ ಮಾಡಾಕತ್ತೀವಿ, ಹೋಗಾಕತ್ತೀವಿ, ಒಬ್ಬನೇ ಬರಾಕತ್ತೀವಿ, ನೀನು ಏನು ತೆಲ್ಲೇಳ, ಯಪ್ಪ ನನಗೆ ಮದಿನೇ ಆಗಿಲ್ರಿ ಅಂದವ. ಎಷ್ಟು ವರ್ಷ ಹೇಳೋರು ನಾವು ಇಂಥವ್ರಿಗೆ? ಸಾಧ್ಯದ? ಮದಿ ಇಲ್ಲಾರದೆ ಮಕ್ಕಳಿಲ್ಲ, ಭಕ್ತಿ ಇಲ್ಲಾರೆ ಮುಕ್ತಿ ಇಲ್ಲ. ಒಣ ಭಕ್ತಿ ಬೇಕಾಗಿಲ್ಲ ನಮಗ, ನಾವು ಮೇಲೆ ಹೇಳ್ತಿರ್ತೀವಿ. ಒಣ ಭಕ್ತಿ ಬೇಕಾಗಿಲ್ಲ, ದೃಢವಾಗಿರ್ತಕ್ಕಂಥ ಭಕ್ತಿ. ಹೆಂಗಿದ್ದ ಮುಗ್ಧ ಸಿದ್ದಪ್ಪ ಅನ್ನೋದು ಉದಾಹರಣೆ ಹೇಳ್ತೀನಿ ಕೇಳ್ರಿ ನಿಮ್ಗ. ಅನುಭಾವಿ ಸಂತ, ದೃಢ ಪರೋಕ್ಷ ಜ್ಞಾನಿ, ತ್ರಿಕಾಲ ಜ್ಞಾನ, ಮುಂದಿನ ಆಗು ಹೋಗತಕ್ಕಂಥ ವಿಚಾರವೆಲ್ಲವನ್ನ ಜಗದೊಳಗೆ ಸುರಪುರ ಆಸ್ಥಾನದ ರಾಜನಿಗೂ ಸಹಿತ ತಿಳಿಸಿರ್ತಕ್ಕಂಥ, ಮುಂದಿನ ದಿನಮಾನಗಳಲ್ಲಿ ಆಗು ಹೋಗುಗಳೆಲ್ಲವನ್ನ ತಿಳಿಸಿರ್ತಕ್ಕಂಥ ತ್ರಿಕಾಲ ಜ್ಞಾನಿ ಮಡಿವಾಳೇಶ್ವರರು ಒಂದ್ಸಲ ತೆಲಗಬಳ ರಾಮಪ್ಪ, ಕೃಷ್ಣಪ್ಪ, ಮತ್ತೆನದ ಜಂಬೇರಾಳದ ಪುಣ್ಯಾತ್ಮ, ಸಾಧು ಸಂತ ಮಹಾಂತರೆಲ್ಲರೂ ತಮ್ಮ ತಮ್ಮ ಅನುಭವದ ಹಿತ ಅಮೃತ ನುಡಿಗಳನ್ನು ಒಬ್ರಿಗೊಬ್ರು ಹಂಚಿಕೋತಿದ್ರು. ಏನು ಅನುಭವ? ಸಂಸಾರಿಕ ಜೀವನದೊಳಗ, ಪಾರಮಾರ್ಥಿಕ ಜೀವನದೊಳಗ ತಮಗಾಗಿರ್ತಕ್ಕಂಥ ಆನಂದವನ್ನ ಒಬ್ಬರಿಗೊಬ್ರು ಮಾತಿನಂಗಲ್ಲ, ಅದೇ ಮಾತುಗಳನ್ನ ಪದ್ಯಗಳ ಮುಖಾಂತರವಾಗಿ ಒಬ್ರಿಗೊಬ್ರು ಹಂಚಿಕೊಳ್ತಿದ್ರು. ಆಗಿನ ಸಂದರ್ಭ 250 ವರ್ಷಗಳ ಹಿಂದೆ. ಆತ ಬರವ ತನ್ನ ಪದ್ಯವನ್ನು ಹೇಳವ, ಈತ ಬರವ ತನ್ನ ಪದ್ಯಗಳನ್ನು ಹೇಳವ. ಸಾವಿರಾರು ವರ್ಷಗಳ ಹಿಂದೆ ಅಲ್ಲ ಮಹಾಪ್ರಭು ದೇವರು ಅಣ್ಣ ಬಸವಣ್ಣನವರು ನಿರ್ಮಾಣ ಮಾಡಿರ್ತಕ್ಕಂಥ ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿ ಇದ್ದರೆ 400 ಕಿಲೋಮೀಟರ್ 200 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಕಡಿಕೊಳ ಅನ್ನುವುದೇ ಅನುಭವ ಮಂಟಪ ಆಗಿತ್ತು ಆಗಿನ ಸಮಯದೊಳಗೆ. ಒಬ್ಬರು ಬರೋರು ಅನಂತ ರೀತಿ ವಚನಗಳನ್ನು ಹೇಳೋರು, ಪದ್ಯಗಳನ್ನು ಹೇಳೋರು, ಅನುಭವವನ್ನು ಹಂಚಿಕೊತಿದ್ರು. ಏನ್ರಿ ಅನುಭವ ಅಂದ್ರೆ?
ಅಜ್ಜಾರ ಬೋರ್ಡ್ ಬರ ಅನುಭವದ ಜಾತ್ರೆ. ಏನು ಅನುಭವ ಅಂದ್ರೆ ಅನುಭವ ಹೇಳಾಕ ಬರಂಗಿಲ್ಲ, ಅನುಭವಿಸಕ್ಕೆ ಬರ್ತದ. ಹೌದಲ್ರಿ? ಅದೇ ಹಂಗ್ರಿ. ಇಲ್ಲಿ ನಮ್ಮ ಎದುರಿಗೆ ಅಜ್ಜ ಕುಂತಾನ. 80 ವಯಸ್ಸಾದ ಅಜ್ಜ ಕಟ್ಟಿ ಮೇಲೆ ಕುಂತು ಬಾಯಿ ಆಡಿಸ್ತಿದ್ದ. ಹಿಂಗೆ ಬಾಯಿ ಆಡಿಸ್ತಿದ್ದ. ಕಟ್ಟಿ ಮೇಲೆ ಕುಂತು ಬಾಯಿ ಆಡಿಸ್ತಿದ್ದ. ಹುಡುಗ ಒಂದು 5-6 ವರ್ಷದ ಹುಡುಗ ಬಂದು, ಮುತ್ಯ ಏನು ತಿನ್ನಾಕತ್ತಿದ್ದಿ, ನನಗೆ ಕೊಡು ಅಂದ. ಅವಾಗ ನಾ ಏನೂ ತಿನ್ನಾಕತ್ತಿಲ್ವ ತಮ್ಮ, ಏನೂ ಇಲ್ಲ. ಏನೋ ತಿನ್ನಾಕತ್ತಿಲ್ಲ ಅಂದ್ರೆ ಬಾಯಿ ಯಾಕೆ ಆಡ್ಸಕತ್ತಿದ್ದಿ ಅಂತ ಕೇಳ್ದವ. ಬಾಯಾಗ ಏನ್ರ ಇದ್ರೆ ಬಾಯಿ ಆಡಿಸ್ಬೇಕಲ್ಲ. ಏನೋ ತಿನ್ನಾಕತ್ತಿಲ್ಲ ಅಂದ್ರೆ ಬಾಯ ಕಡ್ಸಕತ್ತಿದಿ. ಖರೆ ತಮ್ಮ, ನಿನಗೆ ಖರೆ ಆತ, ನನ್ನ ಬಾಯಾಗ ಏನೂ ಇಲ್ಲ. ಹಾಗಿದ್ರೆ ಬಾಯಿ ತರಿ ನೋಡ ಅಂತ ಬಾಯಿ ಮಾಡ್ದ. ಏನೂ ಇದ್ದಿದ್ದಿಲ್ಲ. ಮತ್ತು ಬಾಯಿ ಯಾಕೆ ಆಡಿಸ್ತಿ ಅಜ್ಜ ಅಂತ ಹುಡುಗನಿಗೆ ಗೊತ್ತಾದ್ರೆ, ಹೇಳಿದ್ರೆ ತಿಳಿತದೇನೋ ಇಲ್ಲ. ಆವಾಗ ಅಜ್ಜ ಹೇಳ್ದ, ತಮ್ಮ ನನ್ನ ಅವಸ್ಥೆ ನಿನಗೆ ಬಂತಂದ್ರೆ ನನಗೆ ಗೊತ್ತಾಗ್ತದೆ ಬಾಯಿ ಯಾಕೆ ಆಡಿಸ್ತಿದ್ದ ನಮ್ಮ ಮುತ್ತೆ ಅನ್ನೋದು. ನನ್ನ ಅವಸ್ಥೆ ಅಂದ್ರೆ 70-80 ವರ್ಷಗಳು ಹೋಗಿರಬೇಕು. ಬಾಯನ 32 ಹಲ್ಲುಗಳೆಲ್ಲ ಹೋಗಿರಬೇಕು. ತುಟಿ ಏನಾಗ್ತಿರ್ತಾವ, ರವ ಅಂತಿರ್ತಾವ. ಅವು ತಂತಾನೆ ಬಾಯಿ ಆಡಿಸ್ಬೇಕಾಗ್ತದ. ನನ್ನ ಅವಸ್ಥೆ ನಿನಗೆ ಬಂತು ಅಂದ್ರೆ ನಮ್ಮ ಮುತ್ತೆ ಬಾಯಿ ಯಾಕೆ ಆಡಿಸ್ತಿದ್ದ ಅನ್ನೋದು ನಿನಗೆ ಮಾತ್ರ ಗೊತ್ತ. ಹೇಳಿದ್ರೆ ಗೊತ್ತಾಗಂಗಿಲ್ಲ ತಮ್ಮ, ಅದು ಅನುಭವಿಸಬೇಕಾಗ್ತದ. ಹಾಗೆ ಸಂತ ಶರಣ ಮಹಾಂತರೆಲ್ಲರೂ ಹಿರಿಯರು, ಅನುಭಾವಿಗಳು ತಮ್ಮ ಜೀವನದೊಳಗೆ ಆಗಿ ಹೋಗಿರ್ತಕ್ಕಂಥ ಅನಂತ ಅಮೃತ ನುಡಿಗಳನ್ನು ಪದ್ಯಗಳ ಮುಖಾಂತರವಾಗಿ ಹೇಳ್ತಿದ್ರು. ಬಾರವೇನು BA ಸಾಲಿ ಕಲ್ತು ಹೆಣ್ಮಗಳು ಒಂದು 500 ರೂಪಾಯಿ ರೊಕ್ಕ ತಗೊಂಡು ಎಡ್ರಾಮಿ ಸಂತೆ ಕೈಪಲ್ಲಿ ಖರೀದಿ ಮಾಡಕ್ಕೆ ಹೋಗ್ಯಾಳ. ಜವಾರಿ ಟಮಾಟಿ ಅಜ್ಜಿ ಒಬ್ಬಕ್ಕೆ ಮಾರ್ಕೋತ್ ಕುಂತಾಳ. ಸುರುವಿಗೆ ಹೋದಾಕ್ಷಣ ಅಜ್ಜಿ ಎದುರಿಗೆ ನಿಂತಳು. ಪಿಶ್ವಿ ತಗೊಂಡು, ಅಜ್ಜಿ ಟಮಾಟೆ ಹೆಂಗೆ? 30 ರೂಪಾಯಿ ಕಿಲೋ. ಜವಾರಿ ಟಮಾಟಿ ಈಗ ನವೀನ ಬಂದಿವಲ್ಲ, ಜವಾರಿ ಟಮಾಟಿ ಕೆಪಾಗಿದ್ದೆವು, ಹಿಂಗೆ ಮುಟ್ಟಿದ್ರೆ ಹೊಡಿಬೇಕು ಅಂತ ಟಮಾಟಿ ಎದುರಿಗೆ ನೋಡಿದಳು. ಟಮಾಟಿ ಹೆಂಗೆ ಕಿಲೋ ಅಜ್ಜಿ? 30 ರೂಪಾಯಿ ಕಿಲೋ. 2 ಕಿಲೋ ಹಾಕಿ ಪಿಶ್ವ್ಯಾಗ ಅಂದಳು. ಅಜ್ಜಿ ಸುಮ್ಮ ಕೊಡ್ಲಿಲ್ಲ. ಆಕೆ ಕಾಟ ಮಾಡಿ ಹಾಕುವಾಗ ಅಂದಳು, ತಂಗಿ ದೊಡ್ಡವರಿಗೆ ಯಾರಿಗಾರು ಕಳಿಸ್ಬೇಕಿಲ್ಲ, ನೀ ಯಾಕೆ ಬಂದಿದ್ದಿ ಖರೀದಿ ಮಾಡಕ್ಕ ಅಂದಳು. ಆವಾಗ ಹುಡುಗಿ ಅಂದಳು, ನನಗೇನು ಹುಚ್ಚಿಗಿಚ್ಚು ಮಾಡಿದಾನು, ನಾ BA ಸಾಲಿ ಕಲ್ತೀನಿ ಅಂದಳು. ಹೋಗ್ಯವ 60 ರೂಪಾಯಿ ತಗೊಂಡು 60 ರೂಪಾಯಿ ತೊಗೊಂಡು ಕಳಿಸಿದಳು. ಅದು 2 ಕಿಲೋ ತಗೊಂಡು ಹೋಗಿ ಮುಂದಕ್ಕೆ ಹೋದ್ಕೊಳ್ಳೇನೆ ಬ್ಯಾಸಿಗೆ ದಿವಸ ಕಲ್ಲಂಗಡಿ ಮಾರಾಕಿಟ್ಟಿದ್ರು. ಕಲ್ಲಂಗಡಿ ಮಾರಾಕಿಟ್ಟಿದ್ರು. ಆ ಕಲ್ಲಂಗಡಿ ನೋಡಿದ ಕ್ಷಣ ತಗೋಬೇಕಂತ ಅಪೇಕ್ಷೆಯಾಗಿ ಹುಡುಗಿ ಅವರಂತೆಕ್ಕೆ ಹೋಗಿ, ಕಲ್ಲಂಗಡಿ ಇಟ್ಟುಕೊಂಡ್ರಿ 50 ರೂಪಾಯಿಗೊಂದು 2 ಕೊಡ್ರಿ. ದೊಡ್ಡ 2 ಕಲ್ಲಂಗಡಿ ತೊಗೊಂಡು ಒಳಗೇನ ಕೇಳ ಟಮಾಟಿ, ಅದ್ರ ಮ್ಯಾಗ 2 ಕಲ್ಲಂಗಡಿ ಇಟ್ಲು. ಹಂಗ ಮುಂದೆ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಟಮಾಟಿ ಅದು ಇದೆಲ್ಲ ಕೈಪಲ್ಲೆಲ್ಲ ಖರೀದಿ ಮಾಡ್ಕೋಂತ ಎಲ್ಲ ಖರೀದಿ ಮಾಡ್ಕೋಂತ ಬರ್ತಿದ್ರು. ಅಜ್ಜಿನ ಕೂತಿದ್ರು. ಅದು ಪಿಶ್ವಿ ಹಿಡ್ಕೊಂಡು ಹೊಂಟಿದ್ರು. ಅಜ್ಜಿ ಎದುರಿಗೆ ಬಂದಾಕ್ಷಣ, ತಂಗಿ ಕಡೆ ಬಾರ. ಯಾಕ? 2 ಸಾಲಿ ಕಲ್ತಿದ್ದಿ? BA. ನಿನ್ನ BA ತೆಳಗ ಸೋರ್ಕೋತ್ ನಡೆದ ಮನೆಗೆ ಹೋಗಂದಳಕ್ಕೆ. ಅನುಭವ ಐತ್ರೆ? ನಾ ಹೇಳಕ್ ಹೊಂಟಿದ್ದೇನು? ಅನುಭವ ಆ ಹುಡುಗಿಗೆ ಅನುಭವ ಆಯ್ತನು. ವ್ಯಾಪಾರ ಹೆಂಗ್ ಮಾಡ್ಬೇಕು ಅನುಭವ ಗೊತ್ತಿಲ್ಲ. ಅರೇ ಒಂದು ಸಾಧಾರಣ ವಿಷಯ ಹಿಡ್ಕೊಂಡು ವಿಶೇಷದ ಪರ್ಯಂತರವಾಗಿ ಅನುಭವ ಬೇಕು ಮನುಷ್ಯನಿಗೆ. ಒಬ್ರಿಗೊಬ್ರು ಮಾತಾಡ್ಕೋತ ಕುಂತಾರ. ಮಡಿವಾಳೇಶ್ವರ ಕುಂತಾರ, ಕೃಷ್ಣಪ್ಪನವ ಕುಂತಾನ, ತೆಲಗಬಾಳ ರಾಮಪ್ಪ ಕುಂತಾನ. ಅವರು ಇವರೆಲ್ಲ ಸಂತ ಶರಣ ಮಾತಾಡ್ಕೊಂತ ಕುಂತಾಗ ಯಾವುದೋ ಒಂದು ಪದ್ಯ ವಿಚಾರ ಹೊರಡುತ್ತಲಿರುವಾಗ ಮುಗ್ಧ ಭಕ್ತ ಸಿದ್ದಪ್ಪ ಎದ್ದ. ಯಪಾ ಅಂತ ಏನೋ ಕೇಳುವ ಹೇಳೋ ಕುತೂಹಲ. ಒಂದೇ ಮಾತಾಡಿದಪ್ಪ. ದೊಡ್ಡವ್ರು ಮಾತಾಡುವಾಗ ಮೂಕಾಗೋ ಅಂದ್ರು. ದೊಡ್ಡವರೆಲ್ಲರೂ ಮಾತಾಡ್ಬೇಕಾದ್ರೆ ನೀನು ಮಾತಾಡಬಾರ್ದು, ಸೊಮ್ಮೂಕಾಗ ಮಾತಾಡಕ್ ಹೋಗ್ಬೇಡ ಅಂದ್ರು. ಮತ್ತೊಂದು ಶಬ್ದ ನಾಲ್ಗೆಯಿಂದ ಹೊರಗೆ ಬರಲಿಲ್ಲ. ಬಂತೇನು? ಮತ್ತೊಂದು ಶಬ್ದ ನಾಲ್ಗೆಯಿಂದ ಹೊರಗೆ ಸುಮ್ಮನೆ ಕುಂತು ಬಿಟ್ಟ, ಮೂಕಾಗಿ ಬಿಟ್ಟ. ಮಾತುಗಳು ಹೊರಗೆ ಬರಲಿಲ್ಲ, ಮಾತುಗಳು ಹೊರಗೆ ಬರಲಿಲ್ಲ. ಮಾತಿನಂತೆ ಒಳಗ ಸೋಹಂ ಜಪ ನಡೀತು. ಗುರು ಹೇಳಿದ್ದೇ ವೇದ ವಾಕ್ಯ ಅಂತ ತಿಳಿದ. ಜಗತ್ತಿನೊಳಗೆ ಬಾಳಬೇಕು, ಶರಣ ಸಂತ ಮಹಾಂತರೊಡನೆ ಮೂಕನಾಗಿನೇ ಬಾಳಬೇಕಂತ ಮನಸ್ಸಿನಲ್ಲಿ ನಂಬಿಕೊಂಡು ಬಾಳ್ಕೋ ಅಂತ ನಡೆದ ಮುಗ್ಧ ಸಿದ್ದಪ್ಪ.
ಮೂಕನಾಗಬೇಕು. ಎಂಥ ಪದ್ಯ ಅದ ನೋಡ್ರಿ, ಹೆಂಗ್ ಆಡಿದ್ರು ಅವರು. ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕ ಬುದ್ಧಿ ಕಡೆ ಹಾಯಿಸದೇನೆ, ಕಾಕ ಬುದ್ಧಿ ಕಡೆ ಹಾಯಿಸಲಾರದೆ, ಲೋಕದ ದೊಡವಿ ನಿನಗಾಕಬೇಕು, ಮೂಕನಾಗಬೇಕು. ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು. ಜಗದೊಳು ಜ್ವಾಕ್ಯಾಗಿರಬೇಕು, ಕಾಕ ಬುದ್ಧಿ ಕಡೆ ಹಾಯಿಸಲಾರದೆ, ಕಾಕ ಬುದ್ಧಿ ಕಡೆ ಹಾಯಿಸಲಾರದೆ, ಲೋಕದ ದೊಡವಿ ನಿನಗಾಗಬೇಕು, ಮೂಕನಾಗಬೇಕು. ಜಗದೊಳು ಜ್ವಾಕ್ಯಾಗಿರಬೇಕು. ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಬೇಕು, ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಬೇಕು. ಮಾತು ಬಲ್ಲ ಜ್ಞಾನಿಯ ಕೂಡ, ಮಾತು ಬಲ್ಲ ಜ್ಞಾನಿಯ ಕೂಡ, ಕೋತಿ ಹಾಂಗ ಹತ್ತಿರಬೇಕು, ಮೂಕನಾಗಬೇಕು. ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು. ಜಗದೊಳು ಜ್ವಾಕ್ಯಾಗಿರಬೇಕು. ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವಬಲ್ಲ ಜ್ಞಾನಿಯ ಕೂಡ, ತತ್ವಬಲ್ಲ ಜ್ಞಾನಿಯ ಕೂಡ, ಕತ್ತಿಯಾಂಗ ಹತ್ತಿರಬೇಕು, ಮೂಕನಾಗಬೇಕು. ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು. ಜಗದೊಳು ಜ್ವಾಕ್ಯಾಗಿರಬೇಕು. ಆಶಯ ನಳಿಬೇಕು, ಮನಸ್ಸಿನ ಹೇಸಿಗೆ ತೊಳಿಬೇಕು. ಆಶಯ ನಳಿಬೇಕು, ಮನಸ್ಸಿನ ಹೇಸಿಗೆ ತೊಳಿಬೇಕು. ಆಶಯ ಅಳಿದು ಮನ ಹೇಸಿಗೆ ತೊಳೆದು, ಆಶಯ ಅಳಿದು ಮನ ಹೇಸಿಗೆ ತೊಳೆದು, ಗುಡ್ಡದ ಮಹಾಂತನ ಮಹಾಂತನ ಮಹಾಂತನ
ಹೇಸಿಗೆ ತೊಳಿಬೇಕು ಆಶೆಯಳಿದು ಮನ ಹೇಸಿಗೆ ತೊಳೆದು ಆಶೆಯಳಿದು ಮನ ಹೇಸಿಗೆ ತೊಳೆದು ಗುಡ್ಡದ ಮಹಾಂತನ ಪಾದ ಹಿಡಿಬೇಕು ಗುಡ್ಡದ ಮಹಾಂತನ ಪಾದ ಹಿಡಿಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಕಾಕ ಬುದ್ಧಿ ಕಡೆ ಗಾಯಿಸಲಾರದೆ ಕಾಕ ಬುದ್ಧಿ ಕಡೆ ಗಾಯಿಸಲಾರದೆ ಲೋಕದ ದೊಡವಿ ನಿನಗ್ಯಾಕಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ತ್ರಿಕಾಲ ಜ್ಞಾನಿ ಮಹಂತ ಮಡಿವಾಳೇಶ್ವರ ಮಹಾರಾಜ್ ಕಿ